ಇದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದೆ. ಆದರೆ ಕ್ಯಾನ್ಸರ್ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಇಲ್ಲ, ಇದು ನಿಜ ಆಗಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್. ಇಲ್ಲ. ಭೂಮಿಕಾ ಅವರೇ, ಪ್ಲೀಸ್ ಕಾಮ್ ಡೌನ್. ಡಾಕ್ಟರ್, ಏನೋ ತಪ್ಪಾಗಿದೆ. ಇದು ಪಾಪ ಬೇರೆ ಯಾರ್ದೋ ರಿಪೋರ್ಟ್ಸು ಮಿಕ್ಸ್ ಆಗಿದೆ, ನನ್ನ ಹೆಸರಿಗೆ ಬಂದ್ಬಿಟ್ಟಿದೆ. ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ಡಾಕ್ಟರ್. ನಾಟ್ ಪಾಸಿಬಲ್. ನೀವು ನೋಡಿ, ಬೇಕಾದರೆ ಇನ್ನೊಮ್ಮೆ ಟೆಸ್ಟ್ ಮಾಡಿ, ಬಯಾಪ್ಸಿ ಮಾಡಬೇಕಲ್ವಾ? ಆಗಲೇ ತಾನೇ ಕನ್ಫರ್ಮ್ ಆಗೋದು. ನೋಡಿ, ಎಷ್ಟು ಬೇಕಾದರೂ ಟೆಸ್ಟ್ ಮಾಡೋಣ, ಬಟ್ ಈ ರಿಪೋರ್ಟ್ ಸತ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಡಾಕ್ಟರ್. ನಾಟ್ ಪಾಸಿಬಲ್. ಭೂಮಿಕಾ ಅವರೇ, ಪ್ಲೀಸ್ ಕಾಮ್ ಡೌನ್. ಐ ಅಂಡರ್ಸ್ಟ್ಯಾಂಡ್. ಈಗ ನಿಮಗೆ ಈ ವಿಷಯನ ಒಪ್ಕೊಳ್ಳೋದು ಕಷ್ಟ ಆಗ್ಬೋದು, ಬಟ್ ಆಸ್ ಎ ಡಾಕ್ಟರ್ ಆಗಿ ನಾನು ನಿಮ್ಗೆ ಈ ವಿಷಯನ ಹೇಳಲೇಬೇಕು. ನೋಡಿ, ಒಂದು ಸಲ ಅಲ್ಲ, ನಾವು ಎರಡೆರಡು ಸಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈ ವಿಷಯನ ನಿಮ್ಗೆ ಹೇಳ್ತಿರೋದು. ನೋಡಿ, ಇದರಲ್ಲಿ ಯಾವುದೇ ತಪ್ಪು ಇಲ್ಲ. ರಿಪೋರ್ಟ್ಸ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಇಷ್ಟೊತ್ತಾಯ್ತು, ಇವ್ನು ಯಾಕೆ ಇನ್ನೂ ಬಂದಿಲ್ಲ? ಮಾಮ್, ಜೈ, ಏನೋ ಇಷ್ಟು ಲೇಟಾಗಿ ಬರ್ತಾ ಇದೆಯಾ? ಸಾರಿ ಮಾಮ್, ಆನ್ ದ ವೇ ಒಂದು ಕೆಲಸ ಆಯಿತು, ಮುಗಿಸ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಯಿತು. ಹೌದು, ಏನು ಬರೋಕ್ಕೆ ಹೇಳಿದ್ದು? ತಗೋ, ನಿನ್ನಿಂದ ಒಂದು ಸಣ್ಣ ಕೆಲಸ ಆಗಬೇಕಾಗಿತ್ತು. ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ. ಮಾಮ್, ಏನು ಮಾಮ್ ಇದು? ನೀನು ಯಾವ ಫೈಲ್ ಮೇಲೆ ಸೈನ್ ಮಾಡು ಅಂತ ಹೇಳ್ತಿದ್ಯಾ ಗೊತ್ತಾ? ಮಾಮ್, ಇದಿದೆ ಅನ್ನೋ ನಂಬಿಕೆ ಮೇಲೆ ನಾನು ಇಷ್ಟು ದಿನ ಸ್ವಲ್ಪನಾದ್ರೂ ಧೈರ್ಯವಾಗಿದ್ದೆ. ಇವಾಗ ಇದು ಸೈನ್ ಮಾಡಿಕೊಟ್ಟೆ ನಾನು ಕಂಟ್ರೋಲ್ ಎಲ್ಲ ಕಳ್ಕೊತೀನಿ ಮಾಮ್. ನಾನು ಸಾಧ್ಯನೇ ಇಲ್ಲ. ಜೈ, ನಾನು ನಿನ್ನನ್ನು ರಿಲೀಸ್ ಮಾಡ್ತಿದ್ದೀನ ಏನು ಹೇಳಿದ್ದು? ನಾನು ಹೇಳಿದ ಥರ ನೀನು ಕೇಳಬೇಕು ಅಂತಾನೆ. ನೋಡು, ನಾನು ಹೇಳಿದ ಥರ ನೀನು ಮಾಡಿದ್ರೆ ನಿನಗೇನು ಸಿಗಬೇಕೋ ಅದು ನೀರಿಗೆ ಸಿಗೋ ಥರ ನಾನು ಮಾಡ್ತೀನಿ. ಮಾಮ್, ನೀನು ಸಿಗೋ ತರ ಮಾಡ್ತಿಲ್ಲ, ನನಗೆ ಸಿಕ್ಕಿರೋದನ್ನು ಕಿತ್ತು ಅವ್ರ ಕೈ ಕೊಡ್ತಾ ಇದೆಯಾ? ಮಾಮ್, ನೀನೀಗ ಕಂಪ್ಲೀಟ್ ಆಗಿ ಅವ್ರ ಫೇವರ್ ಅಲ್ಲಿ ಇದೆಯಾ? ನೀನು ನನ್ನ ಪರ ಇದೆಯೋ ಅವ್ರ ಪರ ಇದೆಯೋ ಗೊತ್ತೇ ಆಗ್ತಾ ಇಲ್ಲ ನನಗೆ. ನೋಡಿ ಜೈ, ನಾನು ಇದೆಲ್ಲ ಮಾಡ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ನೀನು ಸೈನ್ ಮಾಡಿದ್ದನ್ನ ಗೌತಮಿಗೆ ತಗೊಂಡೋಗಿ ಕೊಟ್ಟು ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರೋ ಥರ ನಾನು ಮಾತಾಡ್ತೀನೋ? ಮೊದಲು ಈ ಅಲ್ದಾಡೋದನ್ನೆಲ್ಲ ಬಿಟ್ಟು ಮನೆಗೆ ಬಂದು ಸೇರ್ಕೊ. ನಾನು ಆ ಮನೆಗೆ ಚಾನ್ಸೇ ಇಲ್ಲ. ಅವ್ನು ಏನ್ ಮಾಡಿದ ಅಂತ ಗೊತ್ತು ತಾನೆ ನಿನಗೆ? ನನ್ನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕತ್ತಿಡ್ದು ಬೀದಿಗೆ ತಳ್ಳಿ ಅವಮಾನ ಮಾಡ್ದವನು ಅವನನ್ನ ಮನೆ ಒಳಗಡೆ ಸೇರ್ಸ್ಕೋತಾನ? ಸೇರ್ಸ್ಕೊಂಡ್ರೆ ನಾನು ಬಂದ್ಬಿಡ್ತೀನ? ಬರಲ್ಲ ಮಾಮ್. ನೋಡು, ನಾನು ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಹಾಗೇ ಆಗತ್ತೆ. ನನ್ನ ಪ್ಲಾನ್ಸ್ ಎಲ್ಲ ಬಿಡಿಸಿ ನಿನ್ನ ಹತ್ರ ಹೇಳಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಕಣೋ. ಸುಮ್ಮನೆ ಸೈನ್ ಮಾಡು, ಅರ್ಥ ಮಾಡ್ಕೋ. ನೀನು ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಮನೆ ಒಳಗೆ ಸೇರೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ನೋಡು, ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸೈನ್ ಮಾಡು. ನೀನು ಇವಾಗ ಹೇಳಿದೆ ಅಂತ ನಾನು ಸೈನ್ ಮಾಡಿ ಕೊಟ್ಬಿಟ್ರೆ ನಾನು ಸೋತೆ ಅಂತ ಲೆಕ್ಕ. ಬರೋ ಅಲ್ಪ ಸ್ವಲ್ಪ ದುಡ್ಡನ್ನು ಕಳ್ಕೋಬೇಕಾಗುತ್ತೆ. ಕರ್ಮ ದಡ್ಡ ಕಣೋ ನೀನು. ಇಡೀ ಸಾಮ್ರಾಜ್ಯನೇ ನಿನಗೆ ಕೊಡಿಸ್ಬೇಕು ಅಂತ ಅನ್ಕೊಂಡ್ರೆ ಜುಚುಬಿ ದುಡ್ಡಿಗೆ ಆಸೆ ಪಡ್ತಾ ಇದೆಯಲ್ಲ. ಗೌತಮ್ನ ಯೂಸ್ ಮಾಡಿಕೊಂಡು ಇಡೀ ಸಾಮ್ರಾಜ್ಯನ ಉಳಿಸ್ಕೊಂಡಿದ್ದು ಯಾಕೆ ಅಂತ ಅನ್ಕೊಂಡಿದ್ಯಾ? ಯಾಕೆ? ಎಲ್ಲ ನಿನಗೆ ಕೊಡೋದಿಕ್ಕೆ. ಅದಕ್ಕಿಂತ ಮೊದಲು ನೀನು ಆ ಮನೆಗೆ ಸೇರ್ಬೇಕು. ಗೌತಮ್ ಮತ್ತೆ ನಿನ್ನ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬೇಕು. ಅವನಿಗೆ ನಿನ್ನ ಮೇಲಿರೋ ಅಭಿಪ್ರಾಯ ಬದಲಾಗಬೇಕು. ಅರ್ಥ ಮಾಡ್ಕೊಳ್ಳೋ. ಸುಸ್ತು ಜಾಸ್ತಿ ಇರುತ್ತೆ, ಹಾಗೆ ತೂಕ ಕೂಡ ಕಮ್ಮಿ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ, ಕೂದಲು ಉದುರುತ್ತೆ, ಹಾಗೇನೆ ಸ್ಕಿನ್ನಲ್ಲಿ ಕೂಡ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈಗಲಿಂದಲೇ ನಿಮಗೆ ಕೆಲವೊಂದು ಮೆಡಿಸಿನ್ಸ್ಗಳನ್ನ ಬರ್ಕೊಡ್ತೀನಿ. ನಾನು ಆಗಲೇ ಹೇಳ್ದಾಗೆ ನಾನು ಕೊಡೋ ಮೆಡಿಸಿನ್ ನಿಮ್ಮ ಕಾಯಿಲೆನ ಗುಣ ಮಾಡಲ್ಲ. ಅದ್ರ ಬದಲಾಗಿ ನಿಮ್ಗಾಗೋ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ.
ನನ್ನ ಹತ್ರ ಎಷ್ಟು ಟೈಮ್ ಇದೆ? ಡಾಕ್ಟರ್, ನಿಮ್ಮನ್ನೇ ಕೇಳ್ತಿದ್ದೀನಿ, ಎಷ್ಟು ಟೈಮ್ ಇದೆ? ಭೂಮಿಕಾ ಅವರೇ, ಈ ಪ್ರಶ್ನೆಗೆ ನನಗೆ ಮಾತ್ರ ಅಲ್ಲ, ಯಾರಿಂದನೂ ಎಕ್ಸಾಕ್ಟ್ ಆಗಿ ಉತ್ತರ ಕೊಡಕ್ಕಾಗಲ್ಲ. ಅದೆಲ್ಲ ಆ ದೇವ್ರಿಗೆ ಗೊತ್ತು. ಆದರೆ ನನ್ನ ಅನಾಲಿಸಿಸ್ ಪ್ರಕಾರ ಮೇ ಬಿ 3, 4 ಅಥವಾ 5 ತಿಂಗಳುಗಳು. 5, 4, 3. ಇದು ಬರೀ ಅಂದಾಜು ಮಾತ್ರ. ಕೆಲವೊಬ್ರು ಇದಕ್ಕಿಂತ ಜಾಸ್ತಿನೂ ಬದುಕ್ಬೋದು, ಇನ್ ಕೆಲವರು ಇದಕ್ಕಿಂತ ಬೇಗನೂ ಸಾಯ್ಬೋದು. ಆದ್ರೆ ಈಗಲೇ ನಿಮ್ಮ ಮನೆಯವ್ರ ಹತ್ರ ಈ ವಿಷಯನ ಕೂತು ಮಾತಾಡೋದು ಉತ್ತಮ. ಭೂಮಿಕಾ ಅವರೇ, ಯಾವುದಕ್ಕೂ ಒಂದ್ಸಲ ಗೌತಮ್ ಅವ್ರನ್ನ ಕರ್ಕೊಂಡು ಬನ್ನಿ, ಅವ್ರ ಹತ್ರನೂ ಈ ವಿಷಯ ಪ್ರಸ್ತಾಪ ಮಾಡೋಣ.